ಸರ್, ಗುರುವಾರ ಮಧ್ಯರಾತ್ರಿ ಜೆಪಿ ನಗರದ ಸಿದ್ದೇಶ್ವರ ಥಿಯೇಟರ್ನ ಶುರುವಾದಂತಹ ಕಾಟೇರ ಜಾತ್ರೆ, ಅನುಪಮ ಥಿಯೇಟ್ರು, ಪ್ರಸನ್ನ ಥಿಯೇಟ್ರು, ಸರ್ ಎಲ್ಲ ಕಡೆ ಮಾತಾಡಿದಾಗ ನಿಮ್ಮ ಸೆಲೆಬ್ರಿಟೀಸ್ ಅಂದ್ರೆ ಕನ್ನಡದ ಎಲ್ಲ ಅಭಿಮಾನಿಗಳು ಹೇಳುವಂತ ಮಾತು, ನಮ್ಮ ಬಾಸ್ ಹೇಳಿದ್ದು ಕನ್ನಡದ ಎಲ್ಲ ಸಿನಿಮಾಗಳನ್ನ ನೋಡಿ ಅಂತ. ಅದು ಈ ಕಾಟೇರ ಮೂಲಕ ಶುರು ಆಗುತ್ತೆ, ಮುಂದಿನ ವರ್ಷದ ತನಕ ನಿಲ್ಲಲ್ಲ ಅಂದ್ರೆ ಸರ್, ಇದು ಒಂದು ಬೆಸ್ಟ್ ಎಮೋಷನಲ್ ಪಾಯಿಂಟ್ ನಿಮ್ಮ ಫ್ಯಾನ್ಸ್ ಕಡೆಯಿಂದ ಸಿಕ್ಕಂಥದ್ದು. ಅಂದ್ರೆ ಎಲ್ಲ ಸ್ಟಾರ್ಗಳ ಸಿನಿಮಾಗಳನ್ನ ನೋಡಿ ಅಂತ ನಮ್ಮ ಬಾಸ್ ಅಂತ. ಇದು ಖುಷಿ ಆಯ್ತು ಸರ್, ನಮ್ಗೆ ಪರ್ಸನಲಿ ಖುಷಿ ಆಯ್ತು. ಇದಕ್ಕೊಂದು ಹಾರ್ಡ್ಲಿ ರಿಯಾಕ್ಷನ್ ಸರ್ ಪ್ಲೀಸ್. ಅಲ್ಲ ನಾನು ಹೇಳೋದು ಅದನ್ನೇ ಇಲ್ವಾ ಸರ್, ಈಗ ಹೇಳಿದ್ದು ನಾನು ಎಲ್ಲ ಕನ್ನಡ ಸಿನಿಮಾನೇ ಸರ್. ಯಾರದೇ ಗೆಲ್ಲಿ ಇಂಡಸ್ಟ್ರಿ ಓಡ್ತಾ ಇರುತ್ತಲ್ಲ, ನಾನು ಅದಕ್ಕೆ ಅವತ್ತು ಹೇಳಿದ್ದಷ್ಟೇ, ನಮ್ಮನ್ನೆಲ್ಲ ನಮ್ಮ ಭಾಷೆ ನಾವಿಲ್ಲಿ ನಿಂತ್ಕೊಳ್ಳೋಣ, ಆಮೇಲೆ ನೋಡ್ಕೊಳ್ಳೋಣ ಅಂತ. ಇವತ್ತೇನಕ್ಕೆ ಆ್ಯಕ್ಚುಲಿ ನಾನು ಎಲ್ಲೂ ಮಾತಾಡ್ಲಿಲ್ಲ, ನಾನು ಸಿಗ್ಲಿಲ್ಲ. ಯಾಕಂದರೆ ಇಷ್ಟು ದಿನ ನಾವು ಮಾತಾಡ್ತಿದ್ವಿ ಬಂದ್ಬಿಟ್ಟು ಬಡ 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 ಬಡ, ಈಗ ಸಿನಿಮಾ ಮಾತಾಡಲಿ ಅಂತ. ಬಟ್ ಸಿನಿಮಾ ಮಾತಾಡೋದಕ್ಕೆ ಒಳಗಡೆ ನಿಜವಾಗ್ಲೂ ಇವತ್ತು ಇಲ್ಲಿ ಒಂದು 4-5 ಜನಕ್ಕೆ ನಾನು ಆ್ಯಕ್ಚುಲಿ ತುಂಬಾ ಕೃತಜ್ಞತೆ ಸಲ್ಲಿಸಬೇಕು. ಮೊದಲನೇದಾಗಿ ಶ್ರುತಿಮಾಗೆ, ಯಾಕಂದರೆ ಜನಕ್ಕೆ ಈ ಸಿನಿಮಾ ಏನಕ್ಕೆ ನೋಡಬೇಕು ಅನ್ನೋದಕ್ಕೆ ಅವ್ರು ತುಂಬ ಹೇಳಿದ್ದಾರೆ ಅದನ್ನು. ಈಗ ನಿಮ್ಮ ಇಂಟರ್ವ್ಯೂಗಳಲ್ಲೇ ನಾನು ನೋಡಿದ್ದೀನಿ, ನೀವು ಇದ್ರಲ್ಲಿ ಹಿಂಗಿದೆ, ಹಂಗಿದೆ, ಅದಿದೆ, ಇದಿದೆ. ಸೊ ಶ್ರುತಿಮಾ ಆಗ್ಬೋದು, ಆಮೇಲೆ ನಮ್ಮ ಸೀನಿಯರ್ ಆ್ಯಕ್ಚುಲಿ ಕುಮಾರ್ ಗೋವಿಂದು ಸರ್, ಯಾಕಂದ್ರೆ ಅವರು ತುಂಬಾ ಹೇಳಿದ್ದಾರೆ ಸಿನಿಮಾ ಬಗ್ಗೆ, ಇದರಲ್ಲಿ ಈ ಥರ ಇದೆ, ಇಲ್ಲಿ ಹಿಂಗೆ ಮಾಡಿದ್ವಿ. ಸೊ ಜನಗಳಿಗೆ ಏನಕ್ಕೆ ಹೌದೇ ಏನೋ ನೋಡೋಣ ಇದರಲ್ಲಿ ಅಂತ. ಅವಿನಾಶ್ ಸರ್ ಅಂತೂ ತುಂಬಾನೇ ಮಾತಾಡಿದ್ದಾರೆ. ಅವ್ರು ಆ್ಯಕ್ಚುಲಿ ನಮ್ಮ ಮನೆ ಬರ್ಡೇಯಿಂದ ಎಲ್ಲ ಹಚ್ಕೊಂಡು ಮಾತಾಡೋರು ಅವರು. ಪಾಪ ನಾನು ನಿಜವಾಗ್ಲೂ ಪಾಪ ನಮ್ಮ ಬರ್ಡೇ ಬಂದಾಗ ಅವರೇ ಆ್ಯಕ್ಚುಲಿ ಮನೇಲೇ ಇರಲ್ಲ. ಯಾಕಂದ್ರೆ ಯಾಕೆ ಸುಮ್ಮನೆ ಗ್ಲಾಸ್ ಎಲ್ಲ ಹೊಡೆದಾಕಿರ್ತಾರೆ ದರ್ಶನ್, ನಾನು ಯಾಕಿರ್ಲಿ ಮನೆ ಹತ್ರ ಅಂತ ಅಂದ್ಬಿಟ್ಟು. ಸೊ ಅವ್ರಿಗೂ ಆ್ಯಕ್ಚುಲಿ, ಅದಾದರೆ ನಮ್ಮ ಮಾಸ್ತಿ ಅವ್ರಿಗೆ, ಆಮೇಲೆ ನಿಮ್ಗಂತೂ ಹೇಳಂಗೇ ಇಲ್ಲ ವಿನೇಶ್ಗೆ, ಅವರಷ್ಟು ಮಾತಾಡಿದ್ದಾರೆ. ಸೊ ಈ ಸಿನಿಮಾ ಏನಕ್ಕೆ ಒಳಗಡೆ ಬರ್ತಾರೆ, ಯಾಕಂದ್ರೆ ಅವ್ರು ಅಷ್ಟು ಜನ ಕೊಟ್ಟಂತ ಒಂದು ಕ್ಲೂ. ನೀವೇನು 12 ಗಂಟೆ ಹೇಳಿದ್ರಲ್ಲ ಸರ್, ಅದಕ್ಕೆ ಕಾರಣ ಸರ್. ಅದು ಕಾರಣಕರ್ತರೆ ಇವ್ರುಗಳು. ಅದಾದಮೇಲೆ ನಮ್ಮ ಚೇತು ಕೂಡ ಅಷ್ಟೇ ಮದುವೆ ಗಂಡು, ನಾನು ತುಂಬ ಮದುವೆ ಗಂಡು ಅಂತ ಕರೆಯೋದು. ಸೊ ಸಿನಿಮಾ ಏನಕ್ಕೆ, ಆಮೇಲೆ ನಾನು ಕೂತ್ಕೊಂಡು ನಾನು ಹಿಂಗೆ ನಾನು ಅದು ನಾನು ಇದು ನಂದು ಹಿಂಗೆ ಮಾಡಿದ್ರೆ ಹಂಗೆ ಮಾಡಿ, ನೀವು ನೋಡಿ ನೀವು ಕೇಳಬೇಕು ಪ್ರಶ್ನೆಗಳು, ಅವಾಗ ನಾವು ಮಾತಾಡೋಕ್ಕೆ ಚೆನ್ನಾಗಿರುತ್ತೆ ಒಂದು ಸಿನಿಮಾದು. ಸೊ ಅದಕ್ಕೋಸ್ಕರ ಇಷ್ಟು ದಿನ ಕಾದಿದ್ದಷ್ಟೇ, ಅದು ಬಿಟ್ಟರೆ ಇನ್ನೇನು ಉದ್ದೇಶನೂ ಇಲ್ಲ ಖಂಡಿತ.